OBC SC reservations. Implement OBC. IAM sir. Down. Yes done. 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 We want justice. We want justice. Implement OBC SC reservations. Implement OBC SC reservations. बाबा साहेब अंबेडकर के संविधान शिल्पी बाबा साहेब अंबेडकर के बेके ಬೇಕು ಬೇಕೇ ಬೇಕು ಶೋಷಿತ ವರ್ಗದ ಮೇಲೆ ನಡೀತಾ ಇರುವ ಅನ್ಯಾಯವನ್ನು ಖಂಡಿಸಿ ಬೇಕೇ ಬೇಕು ಬೇಕೇ ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ के बाबा साहेब अंबेडकर के जोहार डॉक्टर बी आर अम्बेडकर जोहार डॉक्टर बी आर अम्बेडकर जोहार सावित्रीबाई फुले Down Krishnan down Krishnan down Krishnan down Krishnan down Krishnan down Krishnan ಮ್ಯಾನೇಜ್ಮೆಂಟ್ ಬೆಂಗಳೂರು ಇಲ್ಲಿ ನಡೀತಾ ಇರತಕ್ಕಂತಹ ದೌರ್ಜನ್ಯದ ವಿರುದ್ಧ ಮತ್ತೆ OBC SC ST ವಿದ್ಯಾರ್ಥಿಗಳಿಗೆ ಏನು ಮೀಸಲಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮೀಸಲಾತಿಯನ್ನ ಕೊಟ್ಟಿದ್ದಾರೆ ಅದರ ಪ್ರಕಾರ ಸರಿಯಾಗಿ ಹಂಚಿಕೆ ಆಗ್ತಾ ಇಲ್ಲ. ಈ ದೇಶದಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಈ ದೇಶದ ಸಂಪತ್ತು ಸಮಾನವಾಗಿ ಹಂಚಿಕೆ ಆಗ್ಬೇಕು. ಎಲ್ರಿಗೂ ಹಂಚಿಕೆ ಆಗ್ಬೇಕಿದು. ಯಾರು ಬಡವರಿದ್ದಾರೋ ಅವ್ರಿಗೆ ನ್ಯಾಯ ಸಿಗಬೇಕು. ಅಲ್ಲಿ IIM ನಲ್ಲಿ ಈ ಮೀಸಲಾತಿ ಹಂಚಿಕೆ ಪ್ರಕ್ರಿಯೆ ಸರಿಯಾಗಿ ಆಗ್ತಾ ಇಲ್ಲ. ದಯಮಾಡಿ ಕೃಷ್ಣನ್ ರವರೇ, ಮೊನ್ನೆ ಡೈರೆಕ್ಟ್ರೆ, ದಯವಿಟ್ಟು ರಿಸೈನ್ ಮಾಡಿ ಮನೆಗೆ ಹೋಗಿ ನಾವು ಹೊಸಬ್ರನ್ನ ಕರ್ಕೊಂಡ್ಬಂದು ಕೂರಿಸಿ ನಮ್ಗೆ ಯಾರು ನ್ಯಾಯ ಕೊಡ್ತಾರೋ ಅವರಿಂದ ನಾವು ನ್ಯಾಯ ತಗೊಳ್ತೀವಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ. ಇನ್ನ ಬಹಳ ಜನ ಬರೋರಿದ್ದಾರೆ. ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ. ಈ ದೇಶದ ಸಂಪತ್ತು ಸಾಮಾಜಿಕವಾಗಿ ಅಂದ್ರೆ ಸಮಾಜಕ್ಕಾಗಿ ಸಮಭಾಗ ಆಗ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೆ ಎಂಜೇರಪ್ಪ, OBC ಫೆಡರೇಷನ್ ಅಧ್ಯಕ್ಷರು. ಈ ಒಂದು ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯ ಹೋರಾಟಗಾರರನ್ನ ಸಂಘಟಕರನ್ನ ಬಂದಿರತಕ್ಕಂಥ ಎಲ್ಲ ಮಾಧ್ಯಮದವರಿಗೆ ಹೇಳೋದಷ್ಟೇ, ಇದು ಒಂದು ಸಾಂಕೇತಿಕವಾಗಿರ್ತಕ್ಕಂಥ ಹೋರಾಟ. ಏನು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ OBC ಮತ್ತು SC ST ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳ ಮೇಲೆ, ಉದ್ಯೋಗಿಗಳ ಮೇಲೆ ಇವತ್ತೇನು ದೌರ್ಜನ್ಯ ನಡೀತಾ ಇದೆ, ಸುಮ್ಮನೆ ಕೇವಲ ಮೇಲ್ನೋಟಕ್ಕೆ ಮಾತ್ರ ಒಂದು ಕಾಣ್ತಾ ಇದೆ. IIM ಏನು ಆ ಒಂದು ಸಂಸ್ಥೆಯಲ್ಲಿ ನಡೆದಿರತಕ್ಕಂತ ಒಂದು ಘಟನೆ ಇದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇಂತಹ ಅನೇಕ ಘಟನೆಗಳು ನಮಗೆ ಪರದೆ ಹಿಂದೆ ನಡೀತಾ ಇದೆ. ದಯಮಾಡಿ ಅಂತಹ ಯಾವುದೇ ಕೃತ್ಯಗಳು, ಯಾವುದೇ ದೌರ್ಜನ್ಯಗಳು ಕಂಡು ಬಂದ್ರೆ ಕೂಡಲೇ ತಿಳಿಸ್ಬೇಕು. ಸರ್ಕಾರ ಇಂಥವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು. ಕೂಡಲೇ ಅವರಿಗೆ ಯಾರಿಗೆ ಅವಮಾನ ಆಗಿದೆ, ಯಾರಿಗೆ ನೋವಾಗಿದೆ, ಯಾರಿಗೆ ಸಮಸ್ಯೆ ಆಗಿದೆ ಅವರಿಗೆ ಕೂಡಲೇ ನ್ಯಾಯ ಸಿಗಬೇಕು ಅನ್ನುವಂತ ಒಂದು ಸಾಂಕೇತಿಕ ಹೋರಾಟವನ್ನ ನಾವಿಲ್ಲಿ ಮಾಡ್ತಾ ಇದ್ದೇವೆ ಬಂಧುಗಳೇ. ಆದಷ್ಟು ಬೇಗ ನಮ್ಮ ಜನಮೆಚ್ಚ ಸರ್ಕಾರ ಯಾರು ಇದಕ್ಕೆ ಕಾರಣರಾಗಿದ್ದಾರೆ, ಯಾರು ಈ ರೀತಿ ದೌರ್ಜನ್ಯಕ್ಕೆ ಕಾರಣೀಭೂತರಾಗಿದ್ದಾರೆ ಅಂತವರಿಗೆ ತನಿಖೆಗೆ. ಇವತ್ತು IIM ಬ್ಯಾಂಗ್ಳೂರಲ್ಲಿ ಮುಖ್ಯವಾಗಿ ಸ್ಟೂಡೆಂಟ್ಸ್ ಟೀಚಿಂಗ್ ಅಂಡ್ ಫ್ಯಾಕಲ್ಟಿ ಲೆವೆಲ್, ನಾನ್ ಟೀಚಿಂಗ್ ಲೆವೆಲ್ ಅಲ್ಲಿ SC ST OBC ರಿಸರ್ವೇಶನ್ಸ್ ನ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಹಂಗೆ SC ST OBC ಸೆಲ್ಸ್ ಇರಬೇಕು. ಆ ಸೆಂಟ್ರಲ್ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ಆಕ್ಟ್ ಪ್ರಕಾರ ಅಲ್ಲಿ SC ST OBC ಸೆಲ್ಸ್ ಇಲ್ಲ ಅಂತ ಪ್ರೊಫೆಸರ್ ದೀಪ್ಗೆ ಅವ್ರನ್ನ ಡಿಮೋಟ್ ಮಾಡಿದ್ದಾರೆ. ಪ್ರೊಫೆಸರ್ C ಸಮಾಜದಿಂದ ಬಂದಿದ್ದವರು. ಹಂಗೆ SC ST ಇಲ್ಲ ಇನ್ನೊಂದು PhD ಪ್ರೋಗ್ರಾಮ್ IIM ಬ್ಯಾಂಗ್ಳೂರಲ್ಲಿ ಫೆಲೋ ಇನ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಯಾವ್ದಾದ್ರು ಇದೆನೋ ಅಲ್ಲಿ SC ST OBC ರಿಸರ್ವೇಶನ್ಸ್ ನ ಇಂಪ್ಲಿಮೆಂಟ್ ಮಾಡ್ತಿಲ್ಲ. ಪ್ಲಸ್ SC ಚಾನಲ್ ಅಲ್ಲಿ ರಿಪ್ರೆಸೆಂಟೇಷನ್ಸ್ ಮಾಡ್ತಿಲ್ಲ. ಆ ಕೃಷ್ಣನ್ ಅವರು ಡೈರೆಕ್ಟರ್, ಅವರು IIM ಡೈರೆಕ್ಟರ್ ಆಫ್ ಇಂಡಿಯಾ, ಪ್ರೆಸಿಡೆಂಟ್ ಆಫ್ ಇಂಡಿಯಾದಿಂದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಎಜುಕೇಶನ್ ಮಿನಿಸ್ಟರ್ಗೆ ಅವ್ರ ಈ ಸೆಂಟ್ರಲ್ ಇಂಟರ್ನ್ಯಾಷನಲ್ ಇದ್ದ ಅಕಾಡೆಮಿಷಿಯನ್ಸ್
ಅವರೆಲ್ಲರೂ ಕೂಡ ಲೆಟರ್ ಬರ್ದಿದ್ದಾರೆ ಈ ಇಶ್ಯೂ ಮೇಲೆ. ಅಂದೇ ಕೂಡ ಇನ್ನ ಅಡಮೆಂಟ್ ಗೆ ಅವರು ಇಂಪ್ಲಿಮೆಂಟ್ ಮಾಡ್ತಿಲ್ಲ, ಇವಿಲ್ಲ, ಇನ್ನ ಹರಾಸ್ ಮಾಡ್ತಾ ಇದ್ದಾರೆ. ತುಂಬಾ ಜನ ಇವರಿಬ್ಬರು ಹೊರಗಡೆ ಬಂದಿದ್ದಾರೆ, ಪ್ರೊಫೆಸರ್ಸ್, ಅಸೋಸಿಯೇಟ್ ಪ್ರೊಫೆಸರ್ಸ್, ಅವರು ಇನ್ಸ್ಟಿಟ್ಯೂಟ್ ನ ಬಿತ್ತಿ ಹೋಗಿದ್ದಾರೆ ಈ ಹರಾಸ್ಮೆಂಟ್ ಇಂದ, ಹೊರಗಡೆ ಹೇಳ್ಕೊಂಡಿಲ್ಲ. ಸೊ ಈ ಟಿ ಕೃಷ್ಣನ್ ಅವರು ಗೌರ್ಮೆಂಟ್, ಯೂನಿಯನ್ ಗೌರ್ಮೆಂಟ್ ಯಾರಾದ್ರೂ ಇದಾರೋ, ಯೂನಿಯನ್ ಸೆಂಟ್ರಲ್ ಮಿನಿಸ್ಟರ್, ಎಜುಕೇಶನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಯಾರಾದ್ರೂ ಇದಾರೋ, ಅವ್ರು ಇಮಿಡಿಯೇಟ್ ಆಕ್ಷನ್ ತಗೊಂಡು ಅವ್ರು ಧರಣಿ ನಂಬ್ಕೊಂಡಿದೀವಿ. IIM ಅಲ್ಲಿ ಏನ್ ಅನ್ಯಾಯ ಆಗ್ತಾ ಇದೆ, ಆ ಅನ್ಯಾಯದ ವಿರುದ್ಧ ಮುಂದಿನ ದಿನ ಉಗ್ರವಾದ ಹೋರಾಟವನ್ನ ಹಮ್ಮಿಕೊಳ್ಬೇಕಾಗ್ತದೆ. ಆದ್ರಿಂದ ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ನಮ್ಮ OBC ಏನು ವಿದ್ಯಾರ್ಥಿಗಳಿದ್ದಾರೆ, SC ವಿದ್ಯಾರ್ಥಿಗಳು, ST ವಿದ್ಯಾರ್ಥಿಗಳು, ಇವರಿಗೆ ಸಮಾಜವನ್ನ ನಿರ್ಮಾಣ ಮಾಡ್ಕೊಡ್ಬೇಕು ಘನ ಸರ್ಕಾರ. ಕಾರ್ಯಕಾರಿ ಪ್ರೆಸಿಡೆಂಟ್ ಆಗಿದ್ದೀನಿ, ಮಹಿಳಾ ಪ್ರೆಸಿಡೆಂಟ್ ಆಗಿದ್ದೀನಿ ಆಲ್ ಇಂಡಿಯಾ. ಈಗ ನಾವು ಇಲ್ಲಿವರೆಗೂ ನಮ್ಮ ಸಹೋದ್ಯೋಗಿಗಳು, ನಮ್ಮ ಸಹಚರರೆಲ್ಲ ನಮ್ಮ OBC ಬಗ್ಗೆ ತುಂಬಾ ಮಾತಾಡಿದ್ದಾರೆ. ನಮ್ಮ ಈ ಬೆಂಗಳೂರಂತಹ ನಗರದಲ್ಲಿ ಈ IT-BT ಇಂತ ಫೇಮಸ್ ಆಗಿರುವಂತ ನಮ್ಮ ಸಿಟಿಯಲ್ಲಿ ಇಂತಹ ದೊಡ್ಡ ಅನ್ಯಾಯ ಇದು. ನಾವು ಮೇಲ್ಜಾತಿ ಕೀಳ್ ಜಾತಿ ಅನ್ಕೊಂಡು ನಮ್ಮನ್ನ ಕೆಳಜಾತಿ ಜನಕ್ಕೆ ತುಳಿತಾನೆ ಬರ್ತಾ ಇದ್ದಾರೆ. ಸಂವಿಧಾನಾತ್ಮಕವಾಗಿ ನಮ್ಗೆಲ್ಲ ನಮಗ್ ಬೇಕು ಅಂತ ನಾವು ಕೇಳ್ತಾ ಇದೀವಿ. ಅಂತದ್ರಲ್ಲಿ ಇಂತಹ ಅನ್ಯಾಯಗಳು ನಡೀತಾ ಇದೆ ಅಂದ್ರೆ ನಾವು ಫೆಡರೇಷನ್ ಅವರು ದೊಡ್ಡ ಮಟ್ಟದಲ್ಲಿ ನಾವು ಇದ್ರ ಬಗ್ಗೆ ನಾವು ಇನ್ನು ಸ್ಟ್ರೈಕ್ ಮಾಡ್ತೀವಿ. ಇದ್ರ ಬಗ್ಗೆ ನಾವು ಪ್ರಧಾನ ಮಂತ್ರಿಗಳಿಗೂ ಬರೆದು ಈ ಅನ್ಯಾಯವನ್ನು ತಡೀತೇವೆ. ಅಲ್ಲಿ ಆಗ್ತಾ ಇರುವಂತಹ ಇದೆ, ಅದನ್ನ ನಾವು ಸರಿಪಡಿಸೋವರೆಗೂ ನಾವು ಬಿಡುದಿಲ್ಲ. ಕೃಷ್ಣನ್ ಅವರು ಇದೆಲ್ಲ ನೋಡಿದ ತಕ್ಷಣ ಅವ್ರಿಗೆ ಏನಾದ್ರು ಸ್ವಲ್ಪನಾದ್ರೂ ಸ್ವಾಭಿಮಾನ ರೆಕಗ್ನಿಷನ್ ಕೊಟ್ಟು ಅವರು IIM ನಲ್ಲಿ IIM